ಇನ್ನು ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ, ವಿಮಾನ ಪ್ರಯಾಣ ದರದಲ್ಲಿ ಭಾರೀ ಏರಿಕೆ. ಏರ್ ಇಂಡಿಯಾ ವಿಮಾನ ಟಿಕೆಟ್ ದರವನ್ನು ಜಾಸ್ತಿ ಮಾಡಿದೆ. 300 ರೂಪಾಯಿದಿಂದ ಹಿಡಿದು 800 ರೂಪಾಯಿ ತನಕ ಜಾಸ್ತಿ. 299 ರೂಪಾಯಿಯಿಂದ 890 ರೂಪಾಯಿ 99 ರೂಪಾಯಿ ತನಕ, ಹೆಚ್ಚು ಕಡಿಮೆ 900 ರೂಪಾಯಿ ತನಕ. ಇದು ಯಾಕಂದರೆ ಇಂಧನ ಶುಲ್ಕ ಹೆಸರಲ್ಲಿ ಇವರು ಜಾಸ್ತಿ ಮಾಡಿದ್ದಾರೆ. ಹಿಂದೆಲ್ಲ ಕೇಂದ್ರ ಹೇಳಿತ್ತು ಯಾವುದೇ ಕಾರಣಕ್ಕೂ ಇಂಧನದ ಶುಲ್ಕವನ್ನು ಅವ್ರ ಮೇಲೆ ಹಾಕಂಗಿಲ್ಲ ಅನ್ನುವಂಥ ಮಾತು. ಆದರೆ ಈಗ ಇಂಧನದ ಶುಲ್ಕವನ್ನು ಕೂಡ ಹಾಕಲಾಗ್ತಾ ಇದೆ. ಇನ್ನೂ 99 ರೂಪಾಯಿಂದ 300 ರೂಪಾಯಿದಿಂದ 900 ರೂಪಾಯಿ ತನಕ ಹೆಚ್ಚುವರಿ ಇಂಧನ ಶುಲ್ಕ. ಈಗ ನೋಡಿ ಅದರ ಬರೆ ನಿಧಾನಕ್ಕೆ ಹೆಂಗೆ ಬೀಳ್ತಾ ಇದೆ ಅಂತ. ಸೊ ಇದು ಸಂಗತಿ. ಇನ್ನು ಇದೆಲ್ಲದರ ಜೊತೆಗೆ ಅಮೆರಿಕದ ಒಂದು ಸಂಗತಿನ ಹೇಳಲೇಬೇಕು. ಅಮೆರಿಕದಲ್ಲಿ ನಿಗೂಢವಾಗಿ ತೈಲ ಟ್ಯಾಂಕರ್ ಸ್ಫೋಟಗೊಂಡಿದೆ. ಪನಾಮದಲ್ಲಿ ಆಗಿರುವಂಥ ಘಟನೆ ಇದು. ನೋಡಿ, ಅಮೆರಿಕದಲ್ಲಿರುವಂಥವ್ರಿಗೆ ಒಂಥರ ಈಗ ಒಂದು ಹೊಸ ಫೋಬಿಯಾ ಶುರುವಾಗಿದೆ ಅಂತೆ. ಅವರು ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಮಲಗಿದ್ರೆ ನಿದ್ರೆ ಬರ್ತಾ ಇಲ್ಲ. ಯಾಕಂದರೆ ಏನು ಸದ್ದಾದರೂ ಕೂಡ ಯಾರಾದರೂ ದಾಳಿ ಮಾಡಿಬಿಟ್ರೆ ನಮ್ಮ ಮೇಲೆ ಅನ್ಬಿಟ್ರ ಮಟ್ಟಿಗೆ ಅಷ್ಟೊಂದು ಸ್ಟ್ರಾಂಗ್ ದೇಶದ ಜನಗಳು ಅನುಭವಿಸ್ತಿರುವಂಥ ಯಾತ್ರೆ ನೋಡಿ ಹೆಂಗಿದೆ ಅಂತ. ಯಾಕಂದರೆ ಇವರು ಮಾಡ್ತಿರೋ ಹುಚ್ಚಾಟಗಳು ನೋಡಿದ್ರೆ ಯಾವ ಬೇಕಾದ್ರೂ ತಲೆ ಮೇಲೆ ಬಾಂಬ್ ಹಾಕ್ಬಿಡ್ಬೋದು, ಹೇಳೋಕ್ಕಾಗಲ್ಲ.